ಹೇಗಿತ್ತು ಈ ಪರೀಕ್ಷೆ? ಬಯಾಲಜಿ ಈಸಿ ಇತ್ತು, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್ ಇತ್ತು. ಈಗ ಕಳೆದ ಬಾರಿ 3ನೇ ತಾರೀಕು ನಡೆದ ಪರೀಕ್ಷೆಗೂ ಈಗ ನಡೆದ ಪರೀಕ್ಷೆಗೆ ಏನು ವ್ಯತ್ಯಾಸ? ಮೇ ಬಿ ಈ ಸತಿ ಇನ್ನೂ ಟಫ್ ಮಾಡಿದ್ದಾರೆ, ಬಟ್ ನನ್ನ ಪ್ರಕಾರ ಆ ಲೆವೆಲಿಗೆ 2025 ಪೇಪರ್ ಲೆವೆಲ್ಗೆ ಟಫ್ ಇರಲಿಲ್ಲ, ಬಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್ ಇತ್ತು. ಪರೀಕ್ಷೆ ಪ್ಯಾಟರ್ನ್ ಅಲ್ಲಿ ಏನಾದರೂ ಯಾವ ಗ್ರೇಡ್ ಇತ್ತು? ಕಠಿಣವಾಗಿತ್ತಾ, ಮೀಡಿಯಮ್, ಹಾರ್ಡ್, ತುಂಬಾ ಟಫ್? ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಅಂದರೆ ಕಠಿಣ, ಬಯಾಲಜಿ ಅಂದರೆ ಮಾಡ್ರೇಟ್ ಆಗುತ್ತೆ. ಓಕೆ, ಇನ್ನು 15 ನಿಮಿಷ ಕೂಡ ಹೆಚ್ಚುವರೆಗೆ ಸಿಕ್ಕಿತ್ತು. ಹಾಂ ಹೌದು. ನಿಮಗೆ ಬರೆಯೋದಕ್ಕೆ ಅವಕಾಶ ಆಯ್ತಾ, ಕೇವಲ ಫಿಲ್ಅಪ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಮಾತ್ರ ಅವಕಾಶ ಇತ್ತು? ಎಲ್ಲದಕ್ಕೂ ಅವಕಾಶ ಇತ್ತು, ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿ ಕರೆಕ್ಟಾಗಿ ಎಲ್ಲ ಆಯಿತು. ಓಕೆ, ಕಳೆದ ಬಾರಿಗೆ ಪರೀಕ್ಷೆ ಕಂಪೇರ್ ಮಾಡಿದ್ರೆ ಈ ಸಲ ಟಫ್? ಹಾಂ, ಸ್ವಲ್ಪ ಟಫ್ ಇತ್ತು. ಲೆಂದಿ ಇತ್ತು ಪೇಪರ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಲಿ, ಮತ್ತು ನಂಬರ್ ಆಫ್ ಈಸಿ ಕ್ವೆಶನ್ಸ್ ಆ್ಯಂಡ್ ಟಫ್ ಕ್ವೆಶನ್ಸ್ ಅಲ್ಲಿ ವೇರಿ ಇತ್ತು. ಈ ಸತಿ ಈಸಿ ಕ್ವೆಶನ್ಸ್ ಅಷ್ಟು ಕೊಟ್ಟಿರಲಿಲ್ಲ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಲಿ. ಓಕೆ, ಕಂಪ್ಯಾರಿಟಿವ್ಲಿ ಲಾಸ್ಟ್ ಪೇಪರ್ಗೂ ಇವಾಗಿನ ಎಕ್ಸಾಮ್ಗೂ ಅಂದರೆ ಲಾಸ್ಟ್ ಎಕ್ಸಾಮ್ಗೆ ಇವಾಗಿನ ಎಕ್ಸಾಮ್ಗೂ ಅದಿದ್ರೆ ಬೆಸ್ಟ್ ಇತ್ತಾ, ಇದು ಅನುಕೂಲ? ಅದೇ ಇದೆ ಬೆಸ್ಟ್ ಇತ್ತು, ಹಳೇದೇ ಬೆಸ್ಟ್. ಇದು ಟಫ್ ಅನ್ಸುತ್ತೆ. ಈಗ ಪ್ಯಾಟರ್ನ್ ಅಲ್ಲಿ ಏನು ಬದಲಾವಣೆ ಇರಲಿಲ್ಲ? ಹಾಂ ಇರಲಿಲ್ಲ. ಸೇಮ್ ಪ್ಯಾಟರ್ನ್? ಹಾಂ, ಸೇಮ್ ಪ್ಯಾಟರ್ನ್. ನಮ್ಮ ಹೆಸರು ದುಲಿಕಾ. ಹೇಗಿತ್ತು ಪರೀಕ್ಷೆ? ನಮಗೆ ಆ್ಯಕ್ಚುಲಿ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಇಟ್ ವಾಸ್ ನೈಸ್, ಇಟ್ ವಾಸ್ ಈಸಿ. Biology section was easy. Physics was a little hard for me. Chemistry was fine. ಕಳೆದ ಬಾರಿ ಪರೀಕ್ಷೆಗೂ ಈಗ ಟಫ್ ಇತ್ತಾ? From last time, no, I think it was the same. Same? Yeah, it wasn't that different. It was same only, same difficulty. Any pattern changes? No, there was the same pattern, just that 15 minutes extra, that's it. It made it easier to fill the OMR and everything. Everything else was fine. Yeah. ಹೇಗಿತ್ತು ಈ ಪರೀಕ್ಷೆ? ಬಯಾಲಜಿ ಈಸಿ ಇತ್ತು, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್ ಇತ್ತು. ಈಗ ಕಳೆದ ಬಾರಿ 3ನೇ ತಾರೀಕು ನಡೆದ ಪರೀಕ್ಷೆಗೂ ಈಗ ನಡೆದ ಪರೀಕ್ಷೆಗೆ ಏನು ವ್ಯತ್ಯಾಸ? ಮೇ ಬಿ ಈ ಸತಿ ಇನ್ನೂ ಟಫ್ ಮಾಡಿದ್ದಾರೆ, ಬಟ್ ನನ್ನ ಪ್ರಕಾರ ಆ ಲೆವೆಲಿಗೆ 2025 ಪೇಪರ್ ಲೆವೆಲ್ಗೆ ಟಫ್ ಇರಲಿಲ್ಲ, ಬಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್ ಇತ್ತು. ಪರೀಕ್ಷೆ ಪ್ಯಾಟರ್ನ್ ಅಲ್ಲಿ ಏನಾದರೂ ಯಾವ ಗ್ರೇಡ್ ಇತ್ತು? ಕಠಿಣವಾಗಿತ್ತಾ, ಮೀಡಿಯಮ್, ಹಾರ್ಡ್, ತುಂಬಾ ಟಫ್? ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಅಂದರೆ ಕಠಿಣ, ಬಯಾಲಜಿ ಅಂದರೆ ಮಾಡ್ರೇಟ್ ಆಗುತ್ತೆ. ಓಕೆ, ಇನ್ನು 15 ನಿಮಿಷ ಕೂಡ ಹೆಚ್ಚುವರೆಗೆ ಸಿಕ್ಕಿತ್ತು. ಹಾಂ ಹೌದು. ನಿಮಗೆ ಬರೆಯೋದಕ್ಕೆ ಅವಕಾಶ ಆಯ್ತಾ, ಕೇವಲ ಫಿಲ್ಅಪ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಮಾತ್ರ ಅವಕಾಶ ಇತ್ತು? ಎಲ್ಲದಕ್ಕೂ ಅವಕಾಶ ಇತ್ತು, ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿ ಕರೆಕ್ಟಾಗಿ ಎಲ್ಲ ಆಯಿತು. ಓಕೆ, ಕಳೆದ ಬಾರಿಗೆ ಪರೀಕ್ಷೆ ಕಂಪೇರ್ ಮಾಡಿದ್ರೆ ಈ ಸಲ ಟಫ್? ಹಾಂ, ಸ್ವಲ್ಪ ಟಫ್ ಇತ್ತು. ಲೆಂದಿ ಇತ್ತು ಪೇಪರ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಲಿ, ಮತ್ತು ನಂಬರ್ ಆಫ್ ಈಸಿ ಕ್ವೆಶನ್ಸ್ ಆ್ಯಂಡ್ ಟಫ್ ಕ್ವೆಶನ್ಸ್ ಅಲ್ಲಿ ವೇರಿ ಇತ್ತು. ಈ ಸತಿ ಈಸಿ ಕ್ವೆಶನ್ಸ್ ಅಷ್ಟು ಕೊಟ್ಟಿರಲಿಲ್ಲ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಲಿ. ಓಕೆ, ಕಂಪ್ಯಾರಿಟಿವ್ಲಿ ಲಾಸ್ಟ್ ಪೇಪರ್ಗೂ ಇವಾಗಿನ ಎಕ್ಸಾಮ್ಗೂ ಅಂದರೆ ಲಾಸ್ಟ್ ಎಕ್ಸಾಮ್ಗೆ ಇವಾಗಿನ ಎಕ್ಸಾಮ್ಗೂ ಅದಿದ್ರೆ ಬೆಸ್ಟ್ ಇತ್ತಾ, ಇದು ಅನುಕೂಲ? ಅದೇ ಇದೆ ಬೆಸ್ಟ್ ಇತ್ತು, ಹಳೇದೇ ಬೆಸ್ಟ್. ಇದು ಟಫ್ ಅನ್ಸುತ್ತೆ. ಈಗ ಪ್ಯಾಟರ್ನ್ ಅಲ್ಲಿ ಏನು ಬದಲಾವಣೆ ಇರಲಿಲ್ಲ? ಹಾಂ ಇರಲಿಲ್ಲ. ಸೇಮ್ ಪ್ಯಾಟರ್ನ್? ಹಾಂ, ಸೇಮ್ ಪ್ಯಾಟರ್ನ್. ನಮ್ಮ ಹೆಸರು ದುಲಿಕಾ. ಹೇಗಿತ್ತು ಪರೀಕ್ಷೆ? ನಮಗೆ ಆ್ಯಕ್ಚುಲಿ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಇಟ್ ವಾಸ್ ನೈಸ್, ಇಟ್ ವಾಸ್ ಈಸಿ. Biology section was easy. Physics was a little hard for me. Chemistry was fine. ಕಳೆದ ಬಾರಿ ಪರೀಕ್ಷೆಗೂ ಈಗ ಟಫ್ ಇತ್ತಾ? From last time, no, I think it was the same. Same? Yeah, it wasn't that different. It was same only, same difficulty. Any pattern changes? No, there was the same pattern, just that 15 minutes extra, that's it. It made it easier to fill the OMR and everything. Everything else was fine. Yeah.